ಸರ್, 25ನೇ ಸಾಲಿನ ಕೊಪ್ಪಳ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವು ಕೇಳಿಕೊಳ್ಳಲು ನನಗೆ ಅತೀವ ಸಂತೋಷವಾಗುತ್ತಿದೆ ಸರ್. 2025ನೇ ಸಾಲಿನ ವಾರ್ಷಿಕ ಕೊಪ್ಪಳ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವು ಪ್ರಾರಂಭವಾಯಿತೆಂದು ನಾನು ಘೋಷಣೆ ಮಾಡುತ್ತೇನೆ. ನಮ್ಮ ಮುಖ್ಯ ಅತಿಥಿಗಳು ಈಗ ಹಾಡು ಬಿಡುವ ಮುಖಾಂತರ ನಮ್ಮ ಈ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಮಾನ್ಯರವರು. ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬಣ್ಣ ಬಣ್ಣದ ಬಲೂನುಗಳು ನಮ್ಮ ಈ ಮನಸ್ಸನ್ನ ಪ್ರಫುಲ್ಲಗೊಳಿಸಿದರು. ಶಾಂತಿಯ ಸಂಕೇತವಾಗಿ ಪಾರಿವಾಳಗಳ ವಾರ್ಷಿಕ ಕ್ರೀಡಾಕೂಟ ಬಹಳಷ್ಟು ಆ ಮೂಲೆಯಲ್ಲಿ ಆ ಸದ್ದು ಪಟಾಕಿಗಳ ಸದ್ದು ಎಲ್ಲವೂ ಕೂಡ ಭಾಗವಹಿಸಿರುತ್ತದೆ. ಮನಸ್ಸು ಮತ್ತಷ್ಟು ಪ್ರಫುಲ್ಲಗೊಳ್ತಾ ಇದೆ, ಉತ್ಸಾಹಗೊಳ್ತಾ ಇದೆ. ಇವೆಲ್ಲವುಗಳು ಸಾಧ್ಯವಾಗಿರುವಂಥದ್ದು ನಮ್ಮ ಈ ಪೊಲೀಸ್ ಇಲಾಖೆಯ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದಲ್ಲಿ. ಎಲ್ಲರಿಗೂ ಮಾರ್ಗಸೂಚಿಗಳನ್ನು ಹೇಳ್ಕೊತಾ ನನಗೆ ಡಿಸ್ಕಷನ್ ಮಾಡ್ಕೊತಾ ನಾನು ಬಂದೇ ಇಲ್ಲ ಗ್ರೌಂಡಿಗೆ. ಎಷ್ಟು ದಿನ ಆಯಿತು ಆ್ಯಕ್ಚುಲಿ, ಬೇರೆ ಬೇರೆ ಕಾರಣಗಳಿಂದ ಬರೋಕ್ಕಾಗಿಲ್ಲ. ನಮ್ಮ ಅಡಿಷನಲ್ ಜವಾಬ್ದಾರಿಯಿಂದ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಮಂತ್ ಕುಮಾರ್ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಶಿಕ್ಷಣಾಧಿಕಾರಿಗಳು ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ, ಹಾಗೂ ವೈದ್ಯಾಧಿಕಾರಿಗಳು ನಮ್ಗೆ ಏನಾದರೂ ಆದಲ್ಲಿ ಅವ್ರಿಗೆ ಇಮಿಡಿಯೇಟ್ ಅಟೆಂಡ್ ಮಾಡೋಕ್ಕೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. Three days we completely enjoyed, unless and until some emergency, ಏನಾದರೂ ಎಮರ್ಜೆನ್ಸಿ ಬಂದಲ್ಲಿ ಎಲ್ಲರೂ 3 ದಿನ ಕಂಟಿನ್ಯೂಸ್ ಈ ಕಾರ್ಯಕ್ರಮ ಬಂದಂಥ ನನ್ನ ಜಿಲ್ಲೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು, ನಿವೃತ್ತ ಪೊಲೀಸ್ ಅಧಿಕಾರಿಗಳು, ನಮ್ಮ ಅಧಿಕಾರಿಗಳ ಕುಟುಂಬದ ಸದಸ್ಯರು, ಕ್ರೀಡಾಪಟುಗಳು, ನೀವು ಯಾರು ಭಾಗವಹಿಸ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಈ ಕ್ರೀಡಾಕೂಟಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮ ಬಂದ ಬಗ್ಗೆ 2 ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು, ನಮ್ಮ ಡೈಲಿ ಹೆಕ್ಟಿಕ್ ಶೆಡ್ಯೂಲು ಟೆನ್ಷನ್ ಇದರಲ್ಲಿ ನಾವು ಈ 3 ದಿನ ಭಾಳ ಎಂಜಾಯ್ ಮಾಡೋಕ್ಕೆ ಎಲ್ಲರೂ ಆಲ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲ ಸಿಬ್ಬಂದಿಯವರು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ನಾವು ಪಾರ್ಟಿಸಿಪೇಟ್ ಮಾಡ್ತೇವೆ. ಎಲ್ಲರೂ ನಿಮ್ಮ ಕೆಲಸದ ಒತ್ತಡವನ್ನು ಬಿಟ್ಟು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಅನ್ನೋದು ನನ್ನದೊಂದು ನಿಮಗೆ ರಿಕ್ವೆಸ್ಟ್. ಒಂದು, ಎರಡನೇದು, ನಾವು ಎವ್ರಿ ವರ್ಷ ನೋಡ್ತೀವಿ ನಿಮ್ಮ ಸ್ಪೋರ್ಟ್ಸ್ ಟೈಮ್ ಆಡೋ ಟೈಮಲ್ಲಿ ಏನೋ ಒಂದು ರೈವಲ್ರಿ ಅನ್ನೋದು ಇದ್ದೇ ಇರುತ್ತೆ. ಆ ರೈವಲ್ರಿ ಇನ್ನೇ ಪಾಸಿಟಿವ್ ಆಗಿ ಸ್ಪೋರ್ಟ್ಸ್ಮನ್ ಸ್ಪಿರಿಟಲ್ಲಿ ತೊಗೊಂಡು ಆಡಿ. ನಮ್ಮ ನಿರ್ಣಾಯಕರು ಅಥವಾ ನಮ್ಮ ರೆಫರೀಸು ಏನು ಹೇಳಿದ್ರು, DSPs ಎಲ್ಲ ಏನು ಹೇಳ್ತಾರೆ, ದ್ಯಾಟ್ ವಿಲ್ ಬಿ ಫೈನಲ್ ಡಿಸಿಷನ್. ಲಾಸ್ಟಿಗೆ ನಾನೇನು ಹೇಳ್ತೇನೆ ಅದೇ ಫೈನಲ್. ಸೊ ಬಟ್ ಏನೋ ಆಡಿ ಅನ್ನೋದು ಒಂದು. ಇವು 2 ವಿಷಯಗಳು ಯಾವಾಗಲೂ ನಿಮ್ಮ ಆಡಬೇಕಾದ್ರೆ ಇವು ತಲೆ ಪಾರ್ಟಿಸಿಪೇಟ್ ಮಾಡಿ, ಎಂಜಾಯ್ ಮಾಡಿ, ಬಟ್ ಜವಾಬ್ದಾರಿಯಿಂದ, ಬಿಕಾಸ್ ವಿ ಆರ್ ಆಲ್ ಯೂನಿಫಾರ್ಮ್ ಸರ್ವಿಸ್, ನಾವು ಜವಾಬ್ದಾರಿಯಿಂದ ನಾವು ಏನು ಮಾಡಿದ್ರು ಮಾಡಬೇಕಾಗತ್ತೆ. ಸೊ ಈ 3 ದಿನ ನಾವು ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿ ಸ್ಪೋರ್ಟ್ಸ್ಮನ್ಶಿಪ್ಪಲ್ಲಿ ಆಡ್ತೀರ ಅಂತ ಹೇಳಿ ಭಾವಿಸಿ, ಇನ್ನೊಂದ್ಸಲಿ ಈ ಕ್ರೀಡಾಕೂಟಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಸುರೇಶ್ ಇಟ್ನಾಳ್ ಸಾಹೇಬರು ಬಂದಿದ್ದಾರೆ. ಅವ್ರಿಗೆ ಇನ್ನೊಂದ್ಸಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ನಾನು ಸ್ವಾಗತವನ್ನು ಭಾಷಣ ಮುಗಿಸ್ತೇನೆ. ಧನ್ಯವಾದ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೊಪ್ಪಳವರಿಗೆ ನಾವು ಸ್ವಾಗತವನ್ನು ಕೋರೋಣ. ಧನ್ಯವಾದಗಳು ಸ್ವಾಗತವನ್ನ ಕೋರಿರುವಂತಹ ಮಾನ್ಯರವರಿಗೆ. ಈಗ ಕ್ರೀಡಾಕೂಟ ಉದ್ಘಾಟನೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕರ್ನಾಟಕ ಪೊಲೀಸ್ ದಕ್ಷತೆ, ಸಮಯ ಪ್ರಜ್ಞೆ ಮತ್ತು ಕರ್ತವ್ಯ ಪ್ರಜ್ಞೆಗೆ ಹೆಸರಾದ ಪೊಲೀಸ್ ಅಂದ್ರೆ ಶಿಸ್ತು. ಅದೇ ಕಾರಣಕ್ಕೆ ನೀವು ಪ್ರತಿ ದಿವಸ ನಿರಂತರ ಒತ್ತಡದಲ್ಲಿ ಕೆಲಸ ಮಾಡ್ತೀವಿ. ಆಂತರಿಕ ಭದ್ರತೆ ಇರ್ಬೋದು
ಕಾನೂನು ಸುವ್ಯವಸ್ಥೆ ಇರ್ಬೋದು ಅಥವಾ ಸಂಚಾರ ವ್ಯವಸ್ಥೆ ಇರ್ಬೋದು, ಯಾವುದೇ ಸಭೆ ಸಮಾರಂಭ ಇರ್ಬೋದು, ಏನೇ ಕೆಲಸ ಇದ್ರೂ ಕೂಡ ಪೊಲೀಸ್ ಪಾತ್ರ ಇದ್ದೇ ಇರ್ತದೆ. ಹಾಗಾಗಿ ನಿರಂತರ ಒತ್ತಡದಲ್ಲಿ ನೀವು ಕೆಲಸ ಮಾಡ್ತೀವಿ. ನಿರಂತರ ಒತ್ತಡದಲ್ಲಿ ಕೆಲಸ ಮಾಡೋದ್ರಿಂದ ಮನಸ್ಸಿನ ಮೇಲೆ ಶಾರೀರಿಕವಾಗಿ ಸಾಕಷ್ಟು ಶ್ರಮ ಆಗ್ತದೆ. ಒತ್ತಡ, ಈ ಒತ್ತಡ ನಿರ್ವಹಣೆ ಮಾಡೋದ್ರಲ್ಲಿ ಕ್ರೀಡೆಗಳ ಪಾತ್ರ ಬಹಳ ಮುಖ್ಯವಾಗಿದೆ. ಅದು ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಅವಕಾಶ ಮಾಡಿಕೊಡ್ತದೆ. ಈ ಕ್ರೀಡಾಕೂಟ ನಾನು ನೋಡ್ತಾ ಇದ್ದೀನಿ, ಎಲ್ಲ ಇಲಾಖೆಗಳು ವಾರ್ಷಿಕವಾಗಿ ಮಾಡೋಕ್ಕಾಗೋದಿಲ್ಲ. ನಾನು ಹಾವೇರಿಯಲ್ಲಿದ್ದಾಗ ಒಂದು 2 ವರ್ಷ ಕಂದಾಯ ಇಲಾಖೆ ಕ್ರೀಡಾಕೂಟ ಮಾಡಿದ್ದೆ. ಅದಾದ್ಮೇಲೆ 1 ವರ್ಷ ಆಯಿತು. ಇತ್ತೀಚೆಗೆ ಯಾರೋ ಫೋನ್ ಮಾಡಿದ್ರು, ಸರ್ ನೀವು ಹೋದ್ಮೇಲೆ ಈ ವರ್ಷ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ದಾವಣಗೆರೆಯಲ್ಲಿ RDPR ಒಂದು ಮಾಡಿದ್ರು ಹೋದ ವರ್ಷ. ಈ ವರ್ಷ ನಾನು ಫೋನ್ ಮಾಡಿದ್ರು, ಯಾರು ಕೇಳ್ತಾನೆ ಇಲ್ಲ ಸರ್ ಕ್ರೀಡಾಕೂಟದ ಬಗ್ಗೆ ಅಂತ. ಸೊ ಆದರೆ ನಿಮ್ಮ ಇಲಾಖೆಯಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನಾನು ಪಾಲ್ಗೊಂಡಿದ್ದೀನಿ, ಎಲ್ಲೆಲ್ಲಿ ಕೆಲಸ ಮಾಡಿರ್ತಿಲ್ಲ, ಬೆಳಗಾವಿ ಇರ್ಬೋದು, ಧಾರವಾಡ ಇರ್ಬೋದು, ದಾವಣಗೆರೆ, ಎಲ್ಲ ಕಡೆಗೂ ಕೂಡ ಬಹಳ ಅಚ್ಚುಕಟ್ಟಾಗಿ ನೀವು ಕ್ರೀಡಾಕೂಟವನ್ನು ಮತ್ತು ಬಹಳ ಇಂಟ್ರೆಸ್ಟಿಂದ ಮಾಡ್ತೀವಿ. ಇದೊಂದು 3 ದಿವಸ ನಿಮಗೆ ರೆಗ್ಯುಲರ್ ಹೆಕ್ಟಿಕ್ ಶೆಡ್ಯೂಲ್ ಇಂದ ಹೊರಗೆ ಬರೋದಕ್ಕೆ ಅನುಕೂಲ ಆಗ್ತದೆ. ಬಹಳಷ್ಟು ಉಲ್ಲಾಸವನ್ನ ಈ ಕ್ರೀಡೆಗಳು ನಿಮಗೆ ಕೊಡ್ತದೆ. ನಿಮ್ಮ ಮನಸ್ಸು ಉಲ್ಲಸಿತ ಆಗಲಿ. ನಾಳೆಯಿಂದ ಬಹಳಷ್ಟು ಹುಮ್ಮಸ್ಸಿನಿಂದ ನೀವೆಲ್ಲರೂ ಕೆಲಸ ಮಾಡಲಿ ಅಂತ ನಾನು ಆಶಿಸ್ತೀನಿ. ನಾಳೆಯಿಂದ 3 ದಿವಸ ಆದ್ಮೇಲೆ ನಾಳೆಯಿಂದ ಇವ್ರು ಬಂದು ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಕು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೆಲಸದ ಒತ್ತಡ ಎಷ್ಟಾಗ್ಬಿಟ್ಟಿದೆ ಅಂದ್ರೆ, ವರ್ಕ್ ಮತ್ತು ಲೈಫ್ ಬ್ಯಾಲೆನ್ಸ್, ಪರ್ಸನಲ್ ಲೈಫ್ ಮತ್ತು ಪಬ್ಲಿಕ್ ಲೈಫ್ ನಡುವೆ ಬಹಳ ಥಿನ್ ಲೈನ್. ಅದನ್ನ ಬೇರ್ಪಡಿಸೋದು ಬಹಳ ಕಷ್ಟ. ಅದರಲ್ಲೂ ನೀವು ಸಮವಸ್ತ್ರವನ್ನು ಧರಿಸಿ ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡಿ, ಅಥವಾ ಎಷ್ಟೋ ಸಲ ಬಹಳಷ್ಟು ದಿನಗಳ ಕಾಲ ಕೆಲಸ ಮಾಡಿ ಅದರ ನಂತರ ಕುಟುಂಬಕ್ಕೆ ಹೋದಾಗ ಇದರಿಂದ ಡಿಟ್ಯಾಚ್ ಆಗಿ ಕುಟುಂಬದ ಜೊತೆ, ಸ್ನೇಹಿತರ ಜೊತೆ ಬೆರೆಸ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗ್ತದೆ. ಅಂತ ಸಂದರ್ಭಗಳಲ್ಲಿ ನೀವೆಲ್ಲ ಕೆಲಸ ಮಾಡ್ತೀವಿ. ಇತ್ತೀಚೆಗೆ CM ಪ್ರೋಗ್ರಾಮ್ ಆಯಿತು, ಬಹಳ ಚೆನ್ನಾಗಿ ನೀವೆಲ್ಲ ಅಚ್ಚುಕಟ್ಟಾಗಿ ಕೆಲಸವನ್ನ ಮಾಡಿದ್ದರಿಂದ ಯಾವುದೇ ಒಂದು ಭದ್ರತೆ ಲೋಪ ಆಗಲಿಲ್ಲ ಮತ್ತು ಬಹಳ ಎಲ್ಲೂ ಕೂಡ ಏನು ಅಡೆತಡೆ ಆಗದೇ ಇರೋ ರೀತಿ ಸುವ್ಯವಸ್ಥಿತವಾಗಿ ಆ ಕಾರ್ಯಕ್ರಮ ನಡೀತು. ಅದರ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಅದಕ್ಕೆ ನಾನು ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದರ ಜೊತೆಗೆ ಅದೆಲ್ಲ ಆಗಿ ನಾವೆಲ್ಲರೂ ಸೇರೋಣ ಅಂತ ನಾವು ಕೆಲವೊಬ್ಬರು ಆಫೀಸರ್ಸ್ ನಮ್ಮವರೆಗೂ ಕೂಡ ಎಲ್ಲ ಇನ್ವೈಟ್ ಮಾಡಿದ್ದೆ. ಬಟ್ ಅದೇ ದಿವಸ ನಿಮ್ಮ ಹುಡುಗಿಯಲ್ಲಿ ಏನೋ ತೊಂದರೆ ಆಯಿತು. ಅದರ ನಂತರ ಗಂಗಾವತಿಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ನಾವು ಬಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ನಿದ್ದೆ ಮಾಡಿ ವಿಶ್ರಾಂತಿ ತಗೊಳ್ಳೋದಕ್ಕೆ ಅವಕಾಶ ಆಯಿತು. ನೆಕ್ಸ್ಟ್ ಡೇ ಬೆಳಗ್ಗೆ ಪಾಪ ರಾಮ್ ಅವರು ರಾತ್ರಿ ಎಲ್ಲ ಕೆಲಸ ಮಾಡಿ ಅವ್ರು ಫೋನ್ ಮಾಡಿದ್ರು. ಸೊ SP ಅವ್ರಿಗೆ ಅಷ್ಟು ಒತ್ತಡ ಇದೆ, ಕೆಳಗಡೆ ಕಾನ್ಸ್ಟೇಬಲ್ ವರ್ಗು ಎಷ್ಟು ಒತ್ತಡದಲ್ಲಿ ನೀವು ಕೆಲಸ ಮಾಡ್ತೀರಿ ಅನ್ನೋದನ್ನ ನಾವು ಗಮನಿಸ್ತಾ ಇರ್ತೀವಿ. ಹಾಗಾಗಿ ನೀವು